ಬಳ್ಳಾರಿಯ ಫೈರಿಂಗ್ ವೇಳೆ ಕೈ ಕಾರ್ಯಕರ್ತ ಸಾವನ್ನಪ್ಪಿದ ಹಿನ್ನೆಲೆಯಲ್ಲಿ ಸತೀಶ್ ರೆಡ್ಡಿಯ ಇಬ್ಬರು ಗನ್ಮ್ಯಾನ್ಗಳನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಫೈರಿಂಗ್ ನಡೆಯಿತಲ್ಲ ಬಳ್ಳಾರಿಯಲ್ಲಿ, ಅದರಲ್ಲಿ ರಾಜಶೇಖರ್ ಕಾಂಗ್ರೆಸ್ನ ಕಾರ್ಯಕರ್ತ ಸಾವನ್ನಪ್ಪಿದ ಬೆನ್ನಲ್ಲೇ ಈಗ ಸತೀಶ್ ರೆಡ್ಡಿಯ ಇಬ್ಬರು ಗನ್ಮ್ಯಾನ್ಗಳನ್ನ ವಶಕ್ಕೆ ಪಡೆಯಲಾಗಿದೆ. ನಾವು ದೃಶ್ಯದಲ್ಲಿ ನೋಡುವಾಗ ಸತೀಶ್ ರೆಡ್ಡಿಯ ಗನ್ಮ್ಯಾನ್ಗಳಿಗೆ ಗನ್ ಹಿಡ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಿರುವಂತಹ ದೃಶ್ಯವನ್ನ ನಾವು ನೋಡಿದ್ವಿ. ಬ್ರೂಸ್ಪೇಟೆ ಠಾಣೆ ಪೊಲೀಸರಿಂದ ಇಬ್ಬರನ್ನೂ ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಲಾಗ್ತಿದೆ. ಅಲ್ಲಿ ಎಕ್ಸಾಕ್ಟ್ಲಿ ಏನಾಯ್ತು, ನೀವು ಯಾಕೆ ಏರ್ ಅಲ್ಲಿ ಗನ್ ಫೈರ್ ಮಾಡಿದ್ರಿ, ಇನ್ನಿಬ್ಬರು ಗನ್ ಮ್ಯಾನ್ಗಳು ಬೆಂಗಳೂರಿನಲ್ಲಿರುವಂತಹ ಮಾಹಿತಿ ಸಿಗ್ತಾ ಇದೆ. ಸತೀಶ್ ರೆಡ್ಡಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿರುವಂತಹ ಹಿನ್ನೆಲೆಯಲ್ಲಿ ಸತೀಶ್ ರೆಡ್ಡಿ ಜೊತೆಗೆ ಇವರಿಬ್ರು ಗನ್ ಮ್ಯಾನ್ಗಳು ಕೂಡ ಇದ್ದಾರೆ. ಗಮನಿಸ್ತಾ ಹೋಗ್ಬೋದು, ಸತೀಶ್ ರೆಡ್ಡಿ ಕೂಡ ಬೆಂಗಳೂರಿಗೆ ಬಂದು ಅಲ್ಲಿ ಅಡ್ಮಿಟ್ ಆಗಿದ್ದಾರೆ. ಸೊ ಅವರ ಅಂಗರಕ್ಷಕರಿಬ್ರು ಕೂಡ ಗನ್ ಮ್ಯಾನ್ಗಳಿಬ್ರು ಕೂಡ ಬೆಂಗಳೂರಿನಲ್ಲಿ ಇದ್ದಾರೆ. ಸೊ ಇಬ್ಬರನ್ನ ವಶಕ್ಕೆ ಪಡ್ಕೊಂಡು ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಇನ್ನಿಬ್ರು ಬೆಂಗಳೂರಿನಲ್ಲಿರುವಂತಹ ಮಾಹಿತಿ ಸಿಗ್ತಾ ಇದೆ. ಸೊ ಪೊಲೀಸ್ ಇವರನ್ನ ವಶಕ್ಕೆ ಪಡ್ಕೊಳ್ತಾರೆ. ಈಗ ಮೃತ ರಾಜಶೇಖರ್ ಅವರ ದೇಹದಲ್ಲಿ 12 mm ಒಂದು ಗನ್ ಬುಲೆಟ್ ಸಿಕ್ಕಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ಆಗ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಸದ್ಯಕ್ಕೆ ಸತೀಶ್ ರೆಡ್ಡಿ ಬೆಂಗಳೂರಿನಲ್ಲಿದ್ದಾರೆ. ಅವರ ಜೊತೆ ಇರುವಂತಹ ಈ ಗನ್ ಮ್ಯಾನ್ಗಳನ್ನ ಪೊಲೀಸರು ಯಾವಾಗ ವಶಕ್ಕೆ ಪಡ್ಕೊಂತಾರೆ, ಒಟ್ಟು ಎಷ್ಟು ಗನ್ ಮ್ಯಾನ್ಗಳ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಲಾಗ್ತಿದೆ? ಧನುಶ್ರೀ, ಬಳ್ಳಾರಿಯಲ್ಲಿ ನಡೆದಿರ್ತಕ್ಕಂಥ ಏನು ಗಲಾಟೆ ಘರ್ಷಣೆಯಲ್ಲಿ ಓರ್ವ ಕೈ ಕಾಂಗ್ರೆಸ್ ಕಾರ್ಯಕರ್ತ ಏನು ಸಾವನ್ನಪ್ಪಿರ್ತಕ್ಕಂಥದ್ದು, ಆ ಹಿನ್ನೆಲೆಯಲ್ಲಿ ಈಗಾಗಲೇ ಆತನಿಗೆ ತಗಲಿರ್ತಕ್ಕಂಥ ಬುಲೆಟ್ ಯಾವುದು, ಆತನಿಗೆ ಬಳಸಿರ್ತಕ್ಕಂಥ ಬಂದೂಕು ಯಾವುದು ಅಂತ ಸಂಬಂಧಪಟ್ಟಂಗೆ ಪೊಲೀಸರು ಕೂಡ ತೀವ್ರ ತನಿಖೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಖಾಸಗಿ ಗನ್ಮ್ಯಾನ್ಗಳು ಬಳಸಿರ್ತಕ್ಕಂಥ ಬಂದೂಕುಗಳನ್ನು ಈಗಾಗಲೇ ವಶಕ್ಕೆ ತೆಗೆದುಕೊಂಡು FSL ವರದಿಗೆ ಕೂಡ ಕಳಿಸಿರ್ತಕ್ಕಂಥದ್ದು. ಮತ್ತೊಂದು ಕಡೆ ನಿನ್ನೆ ಮರಣೋತ್ತರ ಪರೀಕ್ಷೆಯ ರಿಪೋರ್ಟಲ್ಲಿ ಕೂಡ ಬಂದಿರತಕ್ಕಂಥದ್ದು ರಾಜಶೇಖರನ ಏನು ಆತನ ಗುಂಡೇಟು ತಗಲಿತ್ತು, ಆತನಿಗೆ ತಗಲಿರ್ತಕ್ಕಂಥ ಗುಂಡೇಟು ಕೂಡ ಖಾಸಗಿ ಬಂದೂಕಾಗಿರ್ತಕ್ಕಂಥದ್ದು. ಅದು 12 mm ಒಂದು ವಾರ್ಡ್ ಕೂಡ ಆತನಿಗೆ ಪತ್ತೆ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅದನ್ನು ಕೂಡ FSL ರಿಪೋರ್ಟಿಗೆ ಕೂಡ ಕಳಿಸಿರ್ತಕ್ಕಂಥದ್ದು. ಇಲ್ಲಿ ಒಟ್ಟು 5 ಖಾಸಗಿ ಗನ್ಮ್ಯಾನ್ಗಳು ಬಳಸಿರ್ತಕ್ಕಂಥ 5 ಬಂದೂಕುಗಳನ್ನು ಕೂಡ ಈಗಾಗಲೇ ಪೊಲೀಸರು ಜಪ್ತಿಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಅದರ ಜೊತೆಗೆ ಈಗಾಗಲೇ ಸತೀಶ್ ರೆಡ್ಡಿ ಅವರ 4 ಏನು ಖಾಸಗಿ ಅಂಗರಕ್ಷಕರಿದ್ದರು, ಅವರ ಪೈಕಿ ಇಬ್ಬರನ್ನು ಕೂಡ ಬ್ರೂಸ್ಪೇಟೆ ಪೊಲೀಸರು ವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಯಾಕೆಂದರೆ ಅವತ್ತು ಫೈರಿಂಗ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ, ಆ ಗಲಾಟೆ ಸಂದರ್ಭದಲ್ಲಿ ಏನು ಸತೀಶ್ ರೆಡ್ಡಿ ಅವರ ಖಾಸಗಿ ಅಂಗರಕ್ಷಕರಿದ್ದರು, ಅವರು ಕೂಡ ಫೈರಿಂಗ್ ಮಾಡಿರ್ತಕ್ಕಂಥ ದೃಶ್ಯಗಳು ಕೂಡ ಸಾಕಷ್ಟು ವೈರಲ್ ಕೂಡ ಆಗಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಅವರ ಬಂದೂಕುಗಳನ್ನು ಕೂಡ ಜಪ್ತಿ ಮಾಡಿಕೊಂಡಿರ್ತಕ್ಕಂಥದ್ದು. ಜೊತೆಗೆ ಇಬ್ಬರನ್ನು ಕೂಡ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಇನ್ನಿಬ್ಬರು ಅಂದರೆ ಆ ಗಲಾಟೆ ಸಂದರ್ಭದಲ್ಲಿ ಸತೀಶ್ ರೆಡ್ಡಿ ಕೂಡ ತಲೆಗೆ ಗಂಭೀರ ಸ್ವರೂಪದ ಗಾಯಗಳಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರನ್ನು ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿಗೆ ಕೂಡ ರವಾನೆ ಕೂಡ ಮಾಡಿರ್ತಕ್ಕಂಥದ್ದು. ಈಗ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನು ಕೂಡ ಪಡಿತಾ ಇರ್ತಕ್ಕಂಥದ್ದು. ಅಲ್ಲಿ ಈಗ ಬಳ್ಳಾರಿ ಪೊಲೀಸರಿಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ಇನ್ನಿಬ್ಬರು ಖಾಸಗಿ ಅಂಗರಕ್ಷಕರಿದ್ದರು, ಅವರು ಬೆಂಗಳೂರಲ್ಲಿ ಸತೀಶ್ ರೆಡ್ಡಿ ಜೊತೆಗೆ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಅವರನ್ನು ಕೂಡ ವಿಚಾರಣೆಗೆ ವಶಕ್ಕೆ ತೆಗೆದುಕೊಳ್ತೇವೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಬಳ್ಳಾರಿ ಪೊಲೀಸರು ಕೂಡ ಕೊಟ್ಟಿರ್ತಕ್ಕಂಥದ್ದು. ಒಟ್ಟಲ್ಲಿ 4 ಗನ್ಮ್ಯಾನ್ಗಳ ಪೈಕಿ ಇಬ್ಬರನ್ನ ವಶಕ್ಕೆ ತೆಗೆದುಕೊಂಡು ಈಗ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಜೊತೆಗೆ ಅವರ ಬಂದೂಕುಗಳನ್ನು ಕೂಡ FSL ರಿಪೋರ್ಟಿಗೆ ಕೂಡ ಕಳಿಸಿರ್ತಕ್ಕಂಥದ್ದು. ಈಗ FSL ರಿಪೋರ್ಟಿಗಾಗಿ ಪೊಲೀಸರು ಕಾಯ್ತಾ ಇರತಕ್ಕಂಥದ್ದು. ಯಾಕೆಂದರೆ ಈಗಾಗಲೇ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಕೂಡ ಗೊತ್ತಾಗಿರ್ತಕ್ಕಂಥದ್ದು, ಇಲ್ಲಿ ಗುಂಡೇಟು ತಗಲಿರ್ತಕ್ಕಂಥದ್ದು ಖಾಸಗಿ ಬಂದೂಕಿನಿರ್ತಕ್ಕಂಥದ್ದು ಕೂಡ ಗೊತ್ತಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದು ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿರ್ತಕ್ಕಂಥದ್ದು. ಯಾಕೆಂತಂದರೆ ಇಬ್ಬರು ನಾಯಕರು ಎರಡೂ ಕಡೆಯಿಂದ ಕೂಡ ಆರೋಪ ಪ್ರತ್ಯಾರೋಪಗಳು ಕೂಡ ಘಟನೆ ನಡೆದಾಗಿಂದ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಇದು ರಾಜಶೇಖರ ಸಾವಿಗೆ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರ ಕಾರಣ ಅಂತೇಳಿ ಭರತ್ ರೆಡ್ಡಿ ಅವರು ಆರೋಪ ಮಾಡ್ತಾ ಇದ್ರೆ, ಜನಾರ್ದನ್ ರೆಡ್ಡಿ ಅವರು ಕೂಡ ಶಾಸಕ ಭರತ್ ರೆಡ್ಡಿ ಅವರ ಆಪ್ತ ಆಗಿರ್ತಕ್ಕಂಥ ಸತೀಶ್ ರೆಡ್ಡಿ ಅವರ ಏನು ಖಾಸಗಿ ಅಂಗರಕ್ಷಕರಿದ್ದರು, ಅವರು ಮಾಡಿರ್ತಕ್ಕಂಥ ಫೈರಿಂಗಿಂದನೇ ಸಾವನ್ನಪ್ಪಿರ್ತಕ್ಕಂಥದ್ದು ಅಂತೇಳಿ ಜನಾರ್ದನ್ ರೆಡ್ಡಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಹೀಗೆ ಆರೋಪ ಪ್ರತ್ಯಾರೋಪಗಳು ನಡೀತಾ ಇದ್ದಾರೆ. ಇಲ್ಲಿ ಪ್ರಮುಖ ಆಗಿರ್ತಕ್ಕಂಥದ್ದು ಏನು FSL ರಿಪೋರ್ಟ್ ಬರಬೇಕಾಗಿದೆ. FSL ರಿಪೋರ್ಟ್ ಬಂದಿಕ ಏನು ಯಾವಾಗ ಬರುತ್ತೆ ಅನ್ನೋದು ಇಲ್ಲಿ ಸಾಕಷ್ಟು ಕುತೂಹಲ ಕೇಳಿಸಿರ್ತಕ್ಕಂಥದ್ದು. FSL ರಿಪೋರ್ಟ್ ಬಳಿಕವಷ್ಟೇ ಇದು ಯಾರ ಬಂದೂಕು, ಯಾರ ಬಂದೂಕಿನಿಂದ, ಯಾರ ಖಾಸಗಿ ಅಂಗರಕ್ಷಕನಿಂದ ಬಂದೂಕಿನಿಂದ ಈ ಬುಲೆಟ್ನಿಂದ ರಾಜಶೇಖರ್ ಸಾವಿಗೆ ಕಾರಣ ಆಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಧನುಶ್ರೀ, ಥ್ಯಾಂಕ್ ಯು ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಬಳ್ಳಾರಿ ಫೈರಿಂಗ್ ಬಗ್ಗೆ ಕಾಂಗ್ರೆಸ್ ಸತ್ಯ ಶೋಧನೆ ಮಾಡೋಕೆ ಹೊರಟಿದೆ. HM ರೇವಣ್ಣ ನೇತೃತ್ವದಲ್ಲಿ ಘಟನಾ ವರದಿಯ ಸಂಗ್ರಹ ಮಾಡಲಾಗಿದೆ. ಬಳ್ಳಾರಿ ಪ್ರವಾಸಿ ಮಂದಿರದಲ್ಲಿ ಕೈ ನಿಯೋಗದ ಸಭೆ ನಡೆಸಲಾಗುತ್ತೆ. ಸತ್ಯ ಶೋಧನಾ ಕಾಂಗ್ರೆಸ್ ವತಿಯಿಂದ
ಬಂದಿರುವಂಥದ್ದು ಬಳ್ಳಾರಿಗೆ. ಏನಾಗಿದೆ, ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ಬಳ್ಳಾರಿಯ ಪ್ರವಾಸಿ ಮಂದಿರದಲ್ಲಿ ಈಗ ಕಾಂಗ್ರೆಸ್ನ ನಿಯೋಗ ಏನಿದೆ ಸಭೆ ನಡೆಸ್ತಾ ಇದೆ. ಬಳ್ಳಾರಿಯ ಪರಿಶಿಷ್ಟ ಪಂಗಡದ ಮುಖಂಡರೊಂದಿಗೆ ಸಭೆ ಆಗ್ತಾ ಇದೆ. ಗಲಾಟೆ ಬಗ್ಗೆ ಕಾಂಗ್ರೆಸ್ನ ಸತ್ಯ ಶೋಧ ನಿಯೋಗ ಏನಿದೆ ಅದು ಮಾಹಿತಿಯನ್ನು ಪಡ್ಕೊಳ್ತಾ ಇದೆ. ಅದಾದ ಮೇಲೆ ರಾಜಶೇಖರ್ ಮನೆಗೂ ಕೂಡ ಭೇಟಿ ನೀಡತ್ತೆ ಈ ಒಂದು ಸತ್ಯ ಶೋಧ ನಿಯೋಗ. ಗಮನಿಸ್ತಾ ಹೋಗ್ಬೋದು, ಪ್ರವಾಸಿ ಮಂದಿರದಲ್ಲಿ ಸತ್ಯಶೋಧ ನಿಯೋಗ ಏನಿದೆ ಆಲ್ರೆಡಿ ಬಂದು ಸಭೆಯನ್ನು ನಡೆಸ್ತಾ ಇದೆ. ಅದಾದ ಮೇಲೆ ಮೃತಪಟ್ಟಿರುವಂತಹ ರಾಜಶೇಖರ್ ನಿವಾಸಕ್ಕೆ ಕೂಡ ಭೇಟಿ ಕೊಟ್ಟು ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಲಿದ್ದಾರೆ.